ನಮಸ್ತೆ ಎಲ್ಲರಿಗೆ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಅವರೆಕಾಯಲ್ಲಿ ಸೀಸನ್ ಇದೆ. ಇವಾಗ ಅವರೆಕಾಯಿ ಚಿತ್ರಾನ್ನ ಮಾಡೋದು ಹಿಂಗಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಬೇಗ ಆಗುತ್ತೆ, ತುಂಬ ಟೇಸ್ಟೂ ಇರುತ್ತೆ. ಮೊದಲಿಗೆ ಎಳೆ ಅವರೆಕಾಯಿಗಳು ಬಿಡಿಸ್ಕೊಂಡು ಎತ್ತಿಕೊಂಡಿದ್ದೀನಿ ನಾನು. ಬಲ್ತಿರೋದು ಚೆನ್ನಾಗಿರಲ್ಲ, ಟೇಸ್ಟ್ ಬರಲ್ಲ. ಎಳೆದು ತಗೊಳ್ಳಿ ನೀವು, ತುಂಬ ಬೇಗ ಬೇಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನಾನು ಬೇಯಿಸ್ಕೊತಾ ಇದ್ದೀನಿ ಒಂದು 5 ನಿಮಿಷ, ಒಂದು 7-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಗ ಬೇಯುತ್ತೆ ಇದು ಎಳೆದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ. ಯಾಕಂದರೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಕಾಳುಗಳು. ನೋಡಿ ಇವಾಗ ಬೆಂದಿದೆ, 5 ನಿಮಿಷ ಇಕ್ಕಿದ್ದೀನಿ ಅಷ್ಟೇ. ಎಳೆಯದು ನಾನು ಹಾಕ್ಕೊಂಡಿದ್ದೆ, ತುಂಬ ಬೇಗ ಬೆಂದಿದೆ ನಂದು ಅವರೆಕಾಳು. ನೀರೆಲ್ಲ ಬಸ್ಕೊಂಡು ಕಾಳುಗಳು ಸಪ್ರೇಟ್ ಮಾಡ್ಕೊಳ್ಳೋಣ. ಮತ್ತೊಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ 4 ಸ್ಪೂನು. ನಾನು ಮೊದಲೇ ಅನ್ನ ರೆಡಿ ಇಟ್ಕೊಂಡಿದ್ದೀನಿ. ನೀವು ಮೊದಲೇ ರೆಡಿ ಮಾಡಿಕೊಳ್ಳಿ ಅನ್ನನ. ಈರುಳ್ಳಿ ತಗೊಂಡಿದ್ದೀನಿ 3 ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಬೇಗ ಇದು ರೆಡಿ ಆಗುತ್ತೆ. ನೀವು ಮನೆಗೆ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಇದು ಪ್ರಸಾದಾಗೆ ಮತ್ತು ಮದುವೆ ಮನೆಯಲ್ಲಿ ಇದು ಟಿಫನ್ ಎಲ್ಲ ಮಾಡ್ತಾರಲ್ಲ, ಇದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು 1 ಇಂಚ್ ಶುಂಠಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು. ಖಾರ ಜಾಸ್ತಿ ತಿನ್ನೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮೀಡಿಯಮಾಗಿ ಹಾಕೋತಾ ಇದ್ದೀನಿ. ಇದು ಖಾರ ಜಾಸ್ತಿ ಇದೆ ಮೆಣಸಿನ್ಕಾಯಿ, ಅದಕ್ಕೆ ಒಂದು ಹಾಕೋತಾ ಇದ್ದೀನಿ. 6-7 ಹಾಕೋತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ 1 ಇಂಚ್ ತುರ್ಕೊಂಡು ಹಾಕ್ಕೊಳ್ಳಿ. ಶುಂಠಿ ಇದಕ್ಕೆ ಇಂಪಾರ್ಟೆಂಟು, ತುಂಬ ಟೇಸ್ಟ್ ಇರುತ್ತೆ ಶುಂಠಿ ಹಾಕ್ಕೊಂಡ್ರೆ. ಜೀರ್ಣಶಕ್ತಿನೂ ಜಾಸ್ತಿ ಹೆಲ್ಪ್ ಆಗುತ್ತೆ ಜೀರ್ಣಶಕ್ತಿಗೆ ಶುಂಠಿ ಹಾಕ್ಕೊಂಡ್ರೆ. ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕೋತಾ ಇದ್ದೀನಿ ನಾನು ರುಚಿಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆದಲ್ಲಿ. ಇದು ತುಂಬ ಬೇಗ ಆಗುತ್ತೆ. ಇದು ಲಂಚ್ ಬಾಕ್ಸು, ಇದು ಬ್ರೇಕ್ಫಾಸ್ಟ್ ರೆಸಿಪಿಗೆ ಇಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ದೊಡ್ಡವ್ರವ್ರಿಗೂ ತಿಂತಾರೆ ಇದನ್ನು. ಬೇಯಿಸಿರೋ ಕಾಳುಗಳು ಹಾಕೋತಾ ಇದ್ದೀನಿ ನಾನು, ಅವರೆಕಾಳುಗಳು. ಎಣ್ಣೆದಲ್ಲಿ ಫ್ರೈ ಆಗಬೇಕು. ಇದನ್ನು ಸ್ವಲ್ಪ ಬೇಯಿಸಿರ್ತೀವಿ, ಹಂಗೂ ಎಣ್ಣೆದಲ್ಲಿ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟ್. ಇದು ಅರಿಶಿನ ಹಾಕೋತಾ ಇದ್ದೀನಿ 1/2 ಸ್ಪೂನು. ನೋಡಿ ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು ಎಣ್ಣೆದಲ್ಲಿ. ಸ್ವಲ್ಪನೂ ನೀರು ಹಾಕ್ದಿರ ಮಾಡ್ಕೊಳ್ಳಿ. ಮುಚ್ಚಿಕೊಂಡು ನಾನು ಒಂದು 5 ನಿಮಿಷ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಅದು ಬೇಯಿಸಿರ್ತೀವಲ್ಲ ಬೆಂದಿರುತ್ತೆ. ಮಾಡಿರೋ ಅನ್ನ ಹಾಕೋತಾ ಇದ್ದೀನಿ. ನೀವು ಮೊದಲೇ ರೆಡಿ ಮಾಡಿಕೊಬಿಡಿ ಅನ್ನನ. ನಿಂಬೆಹಣ್ಣು ಹಾಕೋತಾ ಇದ್ದೀನಿ 1. ನಾನು ಬೀಜ ಎಲ್ಲ ಕೆಳಗಡೆ ಬೀಳುತ್ತೆ ಅಂತ ಈ ಥರ ರಸ ಹಿಂಡ್ಕೋತಾ ಇದ್ದೀನಿ ನಾನು, ನಿಂಬೆಹಣ್ಣು ರಸ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು. ಲಂಚ್ ಬಾಕ್ಸ್ಗೆ, ಟಿಫನ್ ಬಾಕ್ಸ್ಗೆ ಬೆಳಗ್ಗೆ ಬೇಗ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ರೆ ನೀವು ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು ಎಲ್ಲ ಈ ಥರ ಮಾಡ್ಕೊಂಡು ತಿನ್ನಿ. ತುಂಬ ಇಷ್ಟಪಟ್ಟು ತಿಂತಾರೆ, ಪದೇ ಮಾಡ್ಕೊಂಡು ತಿಂತೀರಾ ನೀವು ಈ ಥರ ಮಾಡಿಕೊಂಡ್ರೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಒಂದ್ಸಲಿ ಮಾಡಿಕೊಂಡ್ರೆ ನೀವು ಪದೇ ಇದನ್ನೇ ಮಾಡ್ಕೊಂಡು ತಿಂತೀರಾ ನೀವು. ಅಷ್ಟು ಟೇಸ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಪ್ರಸಾದಗಳು ಹೆಂಗೆ ಬರುತ್ತೆ ದೇವಸ್ಥಾನದಲ್ಲಿ ಸೇಮ್ ಹಂಗೆ ರುಚಿ ಬರುತ್ತೆ ಇದು. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದು. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಲಿಸ್ಕೊಂಡಿರ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ಮೇಲೆ ಗ್ಯಾಸ್ ಆನ್ ಮಾಡಬೇಡಿ, ಯಾಕಂದರೆ ತುಂಬ ಕಸರೆ ಬಂದುಬಿಡುತ್ತೆ. ಗ್ಯಾಸ್ ಆಫ್ ಮಾಡ್ಕೊಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ವಡೆ, ಬಜ್ಜಿ ಇಲ್ಲ ಚಟ್ನಿ, ಏನಾದರೂ ಸೈಡ್ ಡಿಶ್ ಏನಾದ್ರು ಇದ್ದರೆ ತುಂಬ ರುಚಿ ಬರುತ್ತೆ. ಇಲ್ಲ ಅಂದ್ರೂ ಹಾಗೆ ತುಂಬ ರುಚಿ ಬರುತ್ತೆ, ಇಷ್ಟಪಟ್ಟು ತಿಂತಾರೆ. ನೀವು ಮನೆಗೆ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬೆಲ್ ಐಕನ್ನ ಆಲ್ ಅಂತ ಮಾಡ್ಕೊಳ್ಳಿ ಎಲ್ಲರೂ.